ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಆಗಸ್ಟ್ 10, 11, 12 ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನಾ ಮಹೋತ್ಸವ ನಡೀತಿದೆ. ಇಂದು ಪೂರ್ವಾರಾಧನೆ ಆಗಸ್ಟ್ 10, 2025 ಭಾನುವಾರದಂದು. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವ ನಡೀತಿದೆ. ಇಂದು ಮೊದಲನೇ ದಿನ ನಾವು 3 ರಾಘವೇಂದ್ರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಬಂದಿದ್ದೇವೆ. ಅಲ್ಲಿ ವಿಡಿಯೋ ಎಲ್ಲ ತಗೊಂಡಿದ್ದೇವೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಶ್ರೀ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯವಸ್ಥೆಯಲ್ಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಮೊದಲಿಗೆ ಗಾಂಧಿ ಬಜಾರಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯ ದೇವಾಲಯಕ್ಕೆ ಬಂದಿದ್ದೇವೆ. ದರ್ಶನ ಮಾಡಿಕೊಳ್ಳಿ. ಸೀತಾರಾಮ ಲಕ್ಷ್ಮಣ, ಶ್ರೀ ಆಂಜನೇಯ ಸ್ವಾಮಿ ಹಾಗೂ ವಾದಿರಾಜರು. ಮೊದಲನೇದು ನೋಡಿದ್ದು ಶ್ರೀ ಸತ್ಯನಾರಾಯಣ ಸ್ವಾಮಿ ಹಾಗೂ ಮಹಾಲಕ್ಷ್ಮಿ ಅಮ್ಮನವರದು. ಬನ್ನಿ ಈಗ ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿಕೊಳ್ಳೋಣ. ನೋಡಿ, ಈಗ ಶ್ರೀ ರಾಘವೇಂದ್ರ ಸ್ವಾಮಿಯ ಸನ್ನಿಧಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿಕೊಂಡಿರಲ್ಲ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾಳೆ ಕೂಡ ಇನ್ನೂ ಜೋರಾಗಿ ರಾಘವೇಂದ್ರ ಸ್ವಾಮಿಗೆ ಅಲಂಕಾರ ಮಾಡುತ್ತಾರೆ. ವಿಶೇಷ ಅಭಿಷೇಕ ಹಾಗೂ ಅಲಂಕಾರ. ಸೊ ದರ್ಶನ ಆದಮೇಲೆ ಮಹಾಪ್ರಸಾದ ನೋಡಿ, ಭಕ್ತಾದಿಗಳೆಲ್ಲ ಸಾಲಲ್ಲಿ ಕುಳಿತಿದ್ದಾರೆ. ಸೊ ನಾವು ಸ್ವಲ್ಪ ತಡ ಆಯಿತು, ಮನೇಲಿ ಕೆಲಸ ಎಲ್ಲ ಮಾಡ್ಕೊಂಬರೋದ್ರಿಂದ. ಸೊ ಕೊನೆ ಪಂಕ್ತಿಲಿ ಕುಂತಿದ್ವಿ. ರಾಘವೇಂದ್ರ ಸ್ವಾಮಿಯ ಮಹಾಪ್ರಸಾದ ಸಿಕ್ತು. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿ ಕೂಡ ಇತ್ತು. ಸೊ ನಾವೆಲ್ಲ ಊಟ ಮಾಡ್ಕೊಂಡ್ವಿ. ಸೊ ಮಾಡ್ಕೊಂಡು ಇನ್ನೊಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ದರ್ಶನ ಮಾಡಲು. ಅದಕ್ಕಿಂತ ಮುಂಚೆ ಹೊರಗಡೆ ಪ್ರಸಾದ ಕೂಡ ಕೊಡ್ತಿದ್ರು. ಸೊ ಅಲ್ಲೂ ಕೂಡ ಪ್ರಸಾದ ಇಸ್ಕೊಂಡು ಮನೇಲಿ 3 ಜನ ಚಿಕ್ಕಿದಿದ್ದಾರೆ ಅವ್ರಿಗೆ ಕೊಡೋಕ್ಕೆ ಅಂತ. ಸೊ ಇದು ಮೊದಲನೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನದವೇ ಕೊಟ್ಟರು. ಈಗ ಅಂಕೂರ್ ಮಠ ಗವಿಪುರಂ ಎಕ್ಸ್ಟೆನ್ಷನಲ್ಲಿದೆ. ಮೊದಲೇದು ಗಾಂಧಿ ಬಜಾರಲ್ಲಿರೋಂಥ ರಾಘವೇಂದ್ರ ಸ್ವಾಮಿ. ಇದು ಗವಿಪುರಂ ಎಕ್ಸ್ಟೆನ್ಷನಲ್ಲಿರೋ ಅಂಕೂರ್ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಲು ಬಂದಿದ್ದೇವೆ. ಬನ್ನಿ ಆ ರಾಯರ ದರ್ಶನ ಪಡೆಯೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಚತಾಯ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಸೊ ನಾನು, ಗೌರಿ, ಗಣೇಶ, ರಾಮಕೃಷ್ಣ, ನಾವು 4 ಜನನು ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಸೊ ಮಳೆ ಕೂಡ ಬರ್ತಿತ್ತು. ಸೊ ಅಲ್ಲಿಂದ ಗಾಂಧಿ ಬಜಾರಿಂದ ನಡ್ಕೊಂಡು ಬಂದ್ವಿ. ಸೊ ಇಲ್ಲೂ ಕೂಡ ರಾಘವೇಂದ್ರ ಸ್ವಾಮಿ ದರ್ಶನ ಆಯಿತು. ಈಗ ಸಂಜೆ ಸುಮಾರು 6:30-7 ಗಂಟೆಗೆ ತ್ಯಾಗರಾಜ ನಗರದಲ್ಲಿರುವ ಶ್ರೀ ಗುರುರಾಜರ ಆರಾಧನಾ ಮಹೋತ್ಸವ ಇಲ್ಲೂ ಕೂಡ ಮಾಡ್ತಿದ್ದಾರೆ. ಸೊ ಇಲ್ಲೂ ಕೂಡ ಬಂದಿದ್ದೇವೆ. ನೋಡಿ, ಮಳೆ ಬರ್ತಾ ಇದೆ. ಈ ಮಳೆಯಲ್ಲೂ ಕೂಡ ಭಕ್ತಾದಿಗಳೆಲ್ಲ ಬಂದು ರಾಯರ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಸಂಗೀತ ಕಾರ್ಯಕ್ರಮ ಕೂಡ ನಡೆಯುತ್ತಿತ್ತು. ಎಲ್ಲರಿಗೂ ಕೂಡ ಸಂಗೀತ ಅಂದರೆ ತುಂಬಾ ಇಷ್ಟ ಅಲ್ವಾ. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ತುಂಬಾ ಇಂಪಾಗಿರುತ್ತೆ. ನೋಡಿ, ಸಂಗೀತ ಕಾರ್ಯಕ್ರಮ ಕೂಡ ಕೇಳ್ತಾ ಇದ್ದಾರೆ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಸೊ ಗೌರಿ ಮುಂಚೆನೇ ಹೋಗಿದ್ದಾರೆ, ನನಗಿಂತ ಮುಂಚೆ. ನೋಡಿ, ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ. ದರ್ಶನ ಮಾಡಿಕೊಂಡು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಸೊ ಇವತ್ತು ರಾಘವೇಂದ್ರ ಸ್ವಾಮಿ ಪೂರ್ವಾರಾಧನೆ ಪ್ರಯುಕ್ತ 3 ರಾಘವೇಂದ್ರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಆ ರಾಯರ ದರ್ಶನ ಪಡೆದೆವು.
ಈ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೂಗಳಿಂದ ಕಂಗೊಳಿಸುತ್ತಿದೆ ದೇವಸ್ಥಾನ ಅಂತೂ. ಸೊ ನಾವು ಕೂಡ ದರ್ಶನ ಮಾಡ್ಕೊಂಡು ಮಂಗಳಾರತಿಯನ್ನು ಸ್ವೀಕರಿಸಿದೆವು. ತುಂಬಾ ಚೆನ್ನಾಗಿದೆ ಅಲ್ಲ ದೇವಸ್ಥಾನ ಎಲ್ಲ ತೋರಿಸ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವೀಕ್ಷಿಸಿ. ನೋಡಿ, ಅರ್ಥದಿಂದ ರಾಯರ ದರ್ಶನ ಮಾಡಿಕೊಳ್ಳಿ. ರಾಯರ ಮಂತ್ರಾಕ್ಷತೆಯನ್ನು ಇಸ್ಕೊತಾ ಇದ್ದೀವಿ. ಸೊ ಗಣೇಶ ಕೂಡ ಆರತಿ ತಗೊಂಡ. ಸೊ ನಾನು ಗೌರಿ ಗಣೇಶ ನಾವು ಮೂವರೇ ಸಂಜೆ ಬಂದಿದ್ದು. ಬನ್ನಿ ದೇವಸ್ಥಾನ ಎಲ್ಲ ತೋರಿಸ್ತೀವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂಗಳಿಂದ. ನೋಡೋಕ್ಕೆ ಕಣ್ಣು ಸಂದಷ್ಟು ಅದ್ಭುತವಾಗಿದೆ. ನೋಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಫೋಟೋ, ರಾಘವೇಂದ್ರ ಸ್ವಾಮಿ ಫೋಟೋ ಎಲ್ಲ ಗೋಡೆಗಳನ್ನೆಲ್ಲ ಇದೆ. ಎಲ್ಲ ಕಡೆನೂ ಹೂಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆಲ್ಲ. ಬನ್ನಿ ಮುಂದಕ್ಕೆ ಹೋಗೋಣ. ನೋಡಿ, ಸೇವಾಕರ್ತರೆಲ್ಲ ಸೇವೆ ಮಾಡ್ತಿದ್ದಾರೆ. ಬನ್ನಿ ಒಂದು ಪ್ರದಕ್ಷಿಣೆ ಬರ್ತಾ ಇದ್ದೀವಿ, ನೋಡಿರಂತೆ. ಗರ್ಭಗುಡಿಯ ಹಿಂಭಾಗದಲ್ಲಿ ಬೆಳ್ಳಿಯ ಭಾವಚಿತ್ರ ಇಟ್ಟಿದ್ದಾರೆ ರಾಯರದ್ದು. ಅಲ್ಲೂ ಕೂಡ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬೆಳ್ಳಿಯ ರಥ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಬನ್ನಿ ಬೆಳ್ಳಿ ಮಂಟಪ ಕೂಡ ತೋರಿಸ್ತೀನಿ. ನೋಡಿ, ಇದೆ ಬೆಳ್ಳಿಯ ಮಂಟಪ. ಉತ್ಸವ ಮೂರ್ತಿಯ ವಿಗ್ರಹವನ್ನು ಇರಿಸಲು ತುಂಬ ಚೆನ್ನಾಗಿದೆ ಅಲ್ಲ, ಹೊಸದಾಗಿದೆ ಅನಿಸುತ್ತೆ. ರಾಘವೇಂದ್ರ ಸ್ವಾಮಿ ಫೋಟೋ ಎಲ್ಲ ಹಾಕಿದ್ದಾರೆ. ಪಲ್ಲಕ್ಕಿ ಅದು ಕೂಡ ಬೆಳ್ಳಿದು. ಅಲ್ಲೂ ಕೂಡ ಟಿವಿ ಹಾಕಿದ್ದಾರೆ, ವೀಣಾವಾದನ ಕಾರ್ಯಕ್ರಮ ನಡೆಯೋದು ಕೂಡ. ನೋಡಿ, ಗೌರಿ ಬರ್ತಾವ್ರೆ. ದೇವಸ್ಥಾನ ಪೂರ್ತಿ ತೋರಿಸಿದ್ವಿ. ಸೊ ನಾನು ಗೌರಿ ಇಬ್ರು ಪ್ರದಕ್ಷಿಣೆ ಮಾಡಿದ್ವಿ. ಮತ್ತೊಮ್ಮೆ ಆ ರಾಯರ ದರ್ಶನ ಪಡೆದುಕೊಳ್ಳಿ. ಇಷ್ಟು ನೋಡೋದು ಸಾಲದು ಅನಿಸುತ್ತಲ್ಲ. ಬನ್ನಿ, ಇನ್ನು ಸೇವಾಕರ್ತರೆಲ್ಲ ಹೇಗೆ ಸೇವೆ ಮಾಡ್ತಿದ್ದಾರೆ ಅಂತ ಕೂಡ ತೋರಿಸ್ತೀವಿ. ನೋಡಿ, ಒಳಗಡೆ ಎಲ್ಲ ತರಕಾರಿ ಎಲ್ಲ ಹೆಚ್ಚುತ್ತಿದ್ದಾರೆ, ಆಮೇಲೆ ಕ್ಲೀನ್ ಮಾಡ್ತಿದ್ದಾರೆ. ಸೇವಾಕರ್ತರೆಲ್ಲ ಬಂದು ಮಾಡ್ತಿದ್ದಾರೆ. ಅವರು ಸ್ವಯಂ ಆಗಿ ಅವರೇ ಬಂದು ರಾಯರ ಮಠದಲ್ಲಿ ಎಲ್ಲಿ ರಾಯರ ಮಠ ಆಯಿತು ಅಲ್ಲೆಲ್ಲ ಹೋಗಿ ಎಲ್ಲ ಸೇವೆಯನ್ನು ಮಾಡ್ತಾರೆ. ಹೆಂಗಸರು, ಸ್ತ್ರೀ ಪುರುಷರೆಲ್ಲ ಮಾಡ್ತಾರೆ. ಅಡುಗೆ ಮಾಡೋದು, ಬಡಿಸೋದು ಎಲ್ಲ ಕೆಲಸನೂ ಮಾಡ್ತಾರೆ. 3 ದಿನ ಅವರೆಲ್ಲ ಕೆಲಸ ಕಾರ್ಯಗಳು ರಜಾ ಹಾಕಿ 3 ದಿನ ಕೂಡ ಗುರು ರಾಘವೇಂದ್ರ ಸ್ವಾಮಿಯ ಮಠಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಸೊ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಸಿಹಿ ಪ್ರಸಾದವನ್ನು ಹಂಚುತ್ತಿದ್ದಾರೆ. ಮಧ್ಯಾಹ್ನದೊತ್ತು ಎಲ್ಲ ಭಕ್ತಾದಿಗಳೆಲ್ಲರಿಗೂ ರಾಘವೇಂದ್ರ ಸ್ವಾಮಿಯ ಮಹಾಪ್ರಸಾದ ಕೂಡ ಇರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನ ಸುತ್ತಲೂ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲಕ್ಕೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಸೊ ನಾನು ಇಬ್ಬರು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡು ಆ ರಾಯರ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ, ಎಲ್ಲ ಸಬ್ಸ್ಕ್ರೈಬರ್ ಹಾಗೂ ಎಲ್ಲ ವ್ಯವಸ್ಥೆ ಅಂತ ಪ್ರಾರ್ಥನೆ ಮಾಡಿಕೊಳ್ತೇವೆ. ಸೊ ಇನ್ನೂ ಕೂಡ ಸಂಗೀತ ಕಾರ್ಯಕ್ರಮ ನಡೀತಿತ್ತು. ತುಂಬ ಚೆನ್ನಾಗಿ ವೀಣಾವಾದನ ಮಾಡುತ್ತಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.